back, students. In the previous class we discussed some of the problems regarding the Coulomb's law. The Coulomb's law admele the force between them, force of attraction and force of repulsion, adella problems anna nodidvi. So we'll continue the problems. The next problem is a polythene piece rubbed with the wool. So ಒಂದು polythene piece ಅನ್ನು ತಗೊಂಡು ರಬ್ ಮಾಡ್ತಾ ಇದ್ದಾರೆ. ಓಕೆ, polythene is rubbed with wool ಅಂದರೆ ನಿಮಗೆ ಗೊತ್ತಾಗ್ತಿದೆ, ಕೇಳಿದಿರಲ್ವ wool ಅಂದರೆ. ಸೊ ಅವೆರಡನ್ನೂ ಏನು ಮಾಡ್ತಾ ಇದ್ದಾರೆ, ಒಂದಕ್ಕೊಂದು ರಬ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ, ಈಸ್ ಫೌಂಡ್ ಟು ಹ್ಯಾವ್ ದ ನೆಗೆಟಿವ್ ಚಾರ್ಜ್. ಅಂದರೆ ಅದಕ್ಕೆ ಯಾವ ಚಾರ್ಜ್ ಬರುತ್ತೆ, ಇದಕ್ಕೆ ನೂಲಿಗೆ ನೆಗೆಟಿವ್ ಚಾರ್ಜ್ ಬರ್ತಾ ಇದೆ. ದಟ್ ಈಸ್ 3 × 10⁻⁻7 ಕೂಲಮ್. ಅಂದರೆ ವೂಲ್ ಜೊತೆ ಅದನ್ನು ಪಾಲಿಥೀನ್ ಮತ್ತು ವೂಲನ್ನು ರಬ್ ಮಾಡಿದಾಗ ನನಗೆ ಆ ಪಾಲಿಥೀನ್ ಪೀಸ್ಗೆ ಯಾವ ಚಾರ್ಜ್ ಬರ್ತಾ ಇದೆ ಅಂದರೆ ನೆಗೆಟಿವ್ ಚಾರ್ಜ್ ಬರ್ತಿದೆ. ಅದು ಮ್ಯಾಗ್ನಿಟ್ಯೂಡ್ ಎಷ್ಟಿದೆ ಅಂದರೆ 3 × 10⁻⁻7 ಕೂಲಮ್ ಬರ್ತಾ ಇದೆ. ಓಕೆ, ಪಾಲಿಥೀನನ್ನು ರಬ್ ಮಾಡಿರೋದ್ರಿಂದ ಸೊ ಇದಕ್ಕೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಇದಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಇದು ಎಲ್ಲಿ ಸಿಗುತ್ತೆ ನಿಮಗೆ, ಫ್ರಿಕ್ಷನ್ ಅಂತ ಹೇಳುವಾಗ ಕೇಳಿದ್ದೀನಿ. ಸೊ ಯಾವುದೇ ಎರಡು ಬಾಡಿ ತಗೊಂಡು ರಬ್ ಮಾಡಿದಾಗ ಇಲ್ಲಿ ನಮಗೆ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ದ ಚಾರ್ಜಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ಅನದರ್. ಹಾಗಾದರೆ ಅಲ್ಲಿವು ಒನ್ ಬಾಡಿ ಟು ಅನದರ್ ಟ್ರಾನ್ಸ್ಫರ್ ಆಗ್ತವೆ ಚಾರ್ಜಸ್. ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ನೋಡಿ, ಎಸ್ಟಿಮೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ಡ್. ಹಾಗಾದರೆ ಎಷ್ಟು ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಯಿತು. ಸೊ ಬೇಸಿಕಲಿ ವಿ ನೋ ದಟ್ ಯಾವುದೇ ಎನಿ ಬಾಡಿ ವಿಚ್ ಗಿವ್ಸ್ ದ ಎಲೆಕ್ಟ್ರಾನ್ಸ್, ವಿಚ್ ಡೊನೇಟ್ಸ್ ದ ಎಲೆಕ್ಟ್ರಾನ್ಸ್, ಇಟ್ ಬಿಕಮ್ಸ್ ಪಾಸಿಟಿವ್ ಚಾರ್ಜ್. ಎನಿ ಬಾಡಿ ವಿಚ್ ಗೇನ್ಸ್ ದ ಎಲೆಕ್ಟ್ರಾನ್, ಇಟ್ ಬಿಕಮ್ಸ್ ನೆಗೆಟಿವ್ ಚಾರ್ಜ್. ಫಾರ್ ಎಕ್ಸಾಂಪಲ್ ನಿಮಗೆ HCl ಈಸ್ ಅ ವೆರಿ ಗುಡ್ ಎಕ್ಸಾಂಪಲ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ದ ಹೈಡ್ರೋಜನ್ ವಿಲ್ ಟ್ರಾನ್ಸ್ಫರ್ ಸಮ್ ಆಫ್ ದಿ ಎಲೆಕ್ಟ್ರಾನ್ ಟು ದ ಕ್ಲೋರಿನ್. ಸೊ ಹೈಡ್ರೋಜನ್ ಗೆಟ್ ಪಾಸಿಟಿವ್ and chlorine get the negative charge. So the electrons are transferred from one body to another. ಓಕೆ, ಹಾಗಾದರೆ ಎಷ್ಟು ಎಲೆಕ್ಟ್ರಾನು ಟ್ರಾನ್ಸ್ಫರ್ ಆಯಿತು, ಎಲ್ಲಿಂದ? ಸೊ ವೂಲ್, ಪಾಲಿಥೀನನ್ನು ವೂಲ್ ಜೊತೆ ರಬ್ ಮಾಡಿದಾಗ ಅಲ್ಲಿ ನನಗೆ ಪಾಲಿಥೀನ್ ಪೀಸಿಗೆ ನೆಗೆಟಿವ್ ಚಾರ್ಜ್ ಬಂತು. ನೆಗೆಟಿವ್ ಅಂದರೆ ಏನರ್ಥ, ಇಟ್ ಮೀನ್ಸ್ ಇಟ್ ಈಸ್ ಗೇನಿಂಗ್ ಸಮ್ ಆಫ್ ದಿ ಎಲೆಕ್ಟ್ರಾನ್ಸ್. ಓಕೆ, ಹಾಗಾದರೆ ಎಷ್ಟು ಎಲೆಕ್ಟ್ರಾನ್ಸು ಟ್ರಾನ್ಸ್ಫರ್ ಆಯಿತು ಫ್ರಮ್ ವೂಲ್ ಟು ಪಾಲಿಥೀನ್. So number of the electrons transferred. So first basically question A ಆಯಿತು. ನೆಕ್ಸ್ಟ್ ಸೆಕೆಂಡ್ ಒನ್, ಈಸ್ ದರ್ ಎನಿ ಟ್ರಾನ್ಸ್ಫರ್ ಆಫ್ ಮಾಸ್ ಫ್ರಮ್ ವೂಲ್ ಟು ಪಾಲಿಥೀನ್. ಹಾಗಾದಲ್ಲಿ ಮಾಸು ಕೂಡ ಟ್ರಾನ್ಸ್ಫರ್ ಆಯಿತಾ ಅಂತ ಕೇಳ್ತಾರೆ. ಓನ್ಲಿ ಎಲೆಕ್ಟ್ರಾನ್ಸ್ ಅಷ್ಟೇ ಟ್ರಾನ್ಸ್ಫರ್ ಆಯಿತು, ಅದರ ಜೊತೆ ಮಾಸ್ ಕೂಡ ಅದರದ್ದು ಟ್ರಾನ್ಸ್ಫರ್ ಆಯಿತಾ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ದ ಕ್ವಶನ್. ಸೊ ವಿ ಹ್ಯಾವ್ ಟು ರೀಡ್ ಕೇರ್ಫುಲಿ. ದ ಫಸ್ಟ್ ಪ್ರಾಬ್ಲಮ್ಸನ್ನು ಎಷ್ಟು ನಾವು ಕೇರ್ಫುಲ್ಲಾಗಿ ನೋಡ್ಕೋತೀವೋ ಅಷ್ಟು ಬೇಗ ಈಸಿಯಾಗಿ ನಾವು ಪ್ರಾಬ್ಲಮ್ಸನ್ನು ಮಾಡ್ಕೋಬೋದು. ಸೊ ಡೇಟಾ ಬರ್ಕೋಬೇಕಾಗತ್ತೆ. ಸೊ ಡೇಟಾ ಚಾರ್ಜ್ ಎಷ್ಟಿದೆ, ದ ಟ್ರಾನ್ಸ್ಫರ್ಡ್ ಚಾರ್ಜ್ ಈಸ್ -3 × 10⁻⁻7 ಕೂಲಮ್. ಮೈನಸ್ ಏನಕ್ಕೆ ಅಂದರೆ ಬಿಕಾಸ್ ದ ಪಾಲಿಥೀನ್ ಗೆಟ್ ನೆಗೆಟಿವ್ ಚಾರ್ಜ್ ಅಂತ ಹೇಳಿ. ಸೊ ನನಗಿಲ್ಲಿ ಈ ವ್ಯಾಲ್ಯೂ ಅಂದರೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿರೋದ್ರಿಂದ ದ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್, ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್ ಈಸ್ -1.6 × 10⁻⁻19 ಕೂಲಮ್. ಸೊ ನಮಗೆ ಬೇಸಿಕಲಿ ನೆನ್ಪಿಟ್ಕೋಬೇಕು, ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಈಸ್ ಈಕ್ವಲ್ ಟು -1.6 × 10⁻⁻19 ಕೂಲಮ್. ಮಾಸ್ ಆಫ್ ದ ಎಲೆಕ್ಟ್ರಾನ್ ಈಸ್ 9.1 × 10⁻31 kg. ಬಿಕಾಸ್ ಮಾಸಿಗೆ ಏನು ಹೆಸರಿಟ್ಟು kg, ಚಾರ್ಜಿಗೆ ಕೂಲಮ್. ಸೊ ನಿಮಗೆ ಕ್ಲಾಸ್ ಮಾಡುವಾಗ ಹೇಳಿದ್ದೀನಿ ನಾನು, ಮಾಸ್ ಆಫ್ ದಿ ಪ್ರೋಟಾನ್, ಚಾರ್ಜ್ ಆಫ್ ದಿ ಪ್ರೋಟಾನ್, ಮಾಸ್ ಆಫ್ ದಿ ಎಲೆಕ್ಟ್ರಾನ್, ಮಾಸ್ ಆಫ್ ದಿ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್, ಮಾಸ್ ಆಫ್ ದಿ ನ್ಯೂಟ್ರನ್ ಗೊತ್ತಿದೆ, ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಸೊ ಆದರೂ ಮಾಸ್ ಆಫ್ ದಿ ನ್ಯೂಟ್ರನ್ ಮತ್ತು ಚಾರ್ಜ್ ಆಫ್ ದಿ ನ್ಯೂಟ್ರನನ್ನು ನೋಡ್ಕೋಬೇಕಲ್ಲಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ಎ. ಸೊ ಕ್ವಶನ್ ಎ ನೋಡಿ, ಕ್ವಶನ್ ಏನು ಕೇಳಿದ್ದಾರೆ, ನಂಬರ್ ಆಫ್ ದಿ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ಡ್ ಎಷ್ಟಾಗಿದೆ. ಸೊ ನಾನು ನಿಮಗೆ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಮಾಡುವಾಗ 3 ಪ್ರಾಪರ್ಟೀಸನ್ನು ಹೇಳಿದ್ವಿ. ಚಾರ್ಜ್ ಈಸ್ ಕನ್ಸರ್ವ್ಡ್, ಚಾರ್ಜ್ ಈಸ್ ಕ್ವಾಂಟೈಸ್ಡ್, ಚಾರ್ಜ್ ಈಸ್ ಆನ್ ಅಡಿಟಿವ್. ಸೊ ಚಾರ್ಜ್ ಇಸ್ ಕ್ವಾಂಟೈಸ್ಡ್ ಅಂತ ಹೇಳಿದಾಗ ದ ಚಾರ್ಜ್ ಆನ್ ಎನಿ ಬಾಡಿ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಬೇಸ್ ಫಂಡಮೆಂಟಲ್ ಯೂನಿಟ್, ಬೇಸಿಕ್ ಯೂನಿಟ್ ಆಫ್ ಚಾರ್ಜ್ ಅಂತ ಕೇಳಿ. ಸೊ ಕ್ಯೂ ಅಂದ್ರೇನು, ಚಾರ್ಜ್ ಇದೆ, ನಮಗೆ ಕ್ಯೂ ಇದೆ. ಸೊ ಕ್ಯಾಪಿಟಲ್ ಕ್ಯೂ ಅಂತನಾರು ಬರ್ಕೋಬೋದು, ಇಲ್ಲಿ ಸ್ಮಾಲ್ ಕ್ಯೂ ಅಂತನಾರು ಬರ್ಕೋಬೋದು, ಯಾವುದಾದ್ರೂ ಬರ್ಕೊಳ್ಳಿ. ಎನ್ ಅಂದ್ರೇನಿಲ್ಲಿ ಇಂಟೀಜರ್ಸ್ ಅಂದರೆ ನಂಬರ್ ಆಫ್ ದಿ ಎಲೆಕ್ಟ್ರಾನ್ಸ್. ಸೊ ಇ ಅಂದ್ರೇನು, it is a basic unit of charge. Value is -1.6 × 10⁻⁻19 ಕೂಲಮ್. ಸೊ ಇದು ಬರೆಯುವಾಗ ಡೈರೆಕ್ಟಾಗಿ ಇಷ್ಟೇ ಬರೀಬಾರ್ದು, ಇದು ಅಕಾರ್ಡಿಂಗ್ ಟು ಕ್ವಾಂಟೈಸೇಷನ್ ರೂಲ್ ಪ್ರಕಾರ. ಬಟ್ ನಾವು ಅಲ್ಲಿ ಏನಂತ ಬರಿಬೇಕು, ನಂಬರ್ ಆಫ್
ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಸೊ ಇದೆಲ್ಲ ಬರಿಬೇಕಾಗತ್ತೆ ಸ್ಟೋರಿನ. ಟ್ರಾನ್ಸ್ಫರ್ಡ್, ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ಡ್ ಟು ಪಾಲಿಥಿನ್ ಪೀಸ್ ಫ್ರಮ್ ವೂಲ್. ಸೊ ವೂಲಿಂದ ಎಷ್ಟು ನಮಗೆ ಎಷ್ಟು ಹೋಯಿತು. ಸೊ ಫಾರ್ಮುಲಾ Q = N × E. ಬಟ್ ನನಗೆ ಬೇಕಾಗಿರೋದ್ರಿಂದ ನಂಬರ್ ಆಫ್ ದಿ ಎಲೆಕ್ಟ್ರಾನ್ಸ್ ಬೇಕು. ಸೊ ಏನು ಮಾಡೋಣ, ಎನ್ನನ್ನು ಇಲ್ಲೇ ಇಟ್ಕೊಳ್ಳೋಣ, Q / E ಅನ್ನು ಹಾಕು. ಸೊ ಅವಾಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ Q ಎಷ್ಟು ಕೊಟ್ಟಿದ್ದಾರೆ, -3 × 10⁻⁻7. ಸೊ ಬರ್ಕೊಂಡ್ರೆ ಮ್ಯಾಗ್ನಿಟ್ಯೂಡ್ ಅಂತ ತೊಗೊಂಡ್ರು ನೆಗೆಟಿವ್ ತಗೋಬೇಕಾಗತ್ತೆ, ಇಲ್ಲಾಂದರೆ ಆ್ಯಸ್ ಇಟ್ ಈಸ್ ಬರ್ಕೊಂಡ್ರೆ ಎಲೆಕ್ಟ್ರಾನ್ದು -1.6 × 10⁻⁻19 ಕೂಲಮ್ ಅಂತ ಬರುತ್ತೆ. ಸೊ ಅಲ್ಲಿ ಮೈನಸ್ ಗೆಟ್ ಕ್ಯಾನ್ಸಲ್. ಫೈನಲಿ N = 1.875 × 10⁻12 ಅಂತ ಬಂತು. ನೋಡಿ 3 / 1.6 ಮಾಡಿ 1.875 ಬರುತ್ತೆ. ಸೊ ದಿಸ್ -19 ಗೋಸ್ ಟು ನ್ಯೂಮರೇಟರ್. ಮೇಲ್ಗಡೆ ಹೋಯ್ತು ಅಂದರೆ ಇದು ಮೈನಸ್ ಇದ್ದು ಪ್ಲಸ್ ಆಗುತ್ತೆ. ಸೊ 10⁻⁻7 × 10⁻+19. ಸೊ 19ಅಲ್ಲಿ 7 ಹೋದರೆ ನಮಗಿಲ್ಲಿ 12 ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ನಾವು ಯೂನಿಟ್ ಬರೆಯಲ್ಲ, ಯಾಕಂದರೆ ಇಲ್ಲಿ ನಂಬರ್ ಆಫ್ ದಿ ಎಲೆಕ್ಟ್ರಾನ್ಸ್ ಅಂದರೆ ಇಷ್ಟು ಎಲೆಕ್ಟ್ರಾನ್ಸ್ ಹೋಗ್ತಿದೆ. ಸೊ ಅಷ್ಟು ನಂಬರಿಗೆಲ್ಲ ನಾವು ಯೂನಿಟ್ ಬರೀಲಿಲ್ಲ. ಸೊ ಯೂನಿಟ್ ಇದಕ್ಕೆ ದೆರ್ ಇಸ್ ನೋ ಯೂನಿಟ್ ಬಿಕಾಸ್ ದಿಸ್ ಇಸ್ ಓನ್ಲಿ ನಂಬರ್, ಎಷ್ಟು ನಂಬರಲ್ಲಿ ನಮಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ. ಓಕೆ. ಸೊ ಕ್ವಶನ್ B ಈಸ್, ಓಕೆ, ಈಸ್ ದೇರ್ ಎನಿ ಟ್ರಾನ್ಸ್ಫರ್ ಆಫ್ ಮಾಸ್ ಫ್ರಮ್ ವೂಲ್ ಟು ಪಾಲಿಥಿನ್? ಟ್ರಾನ್ಸ್ಫರ್ ಆಗುತ್ತಾ? ಸೊ ಆಗುತ್ತೆ, ಯಾಕಂದರೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ತಿದೆ ಅಂದರೆ ಜೊತೆಗಲ್ಲಿ ಎಲೆಕ್ಟ್ರಾನ್ ಮಾಸು ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ. ಎಸ್ ಆನ್ಸರ್ ಏನು ಬರೀಬೇಕು, ಎಸ್ ದೇರ್ ಈಸ್ ಅ ಟ್ರಾನ್ಸ್ಫರ್ ಆಫ್ mass from wool to polythene piece. Okay, so since we know that the mass of the electron, each electron mass ಎಷ್ಟಿದೆ 9.1 ಇನ್ ಜನರಲ್ 9 ಅಂತಲೂ ತೊಗೋತಾರೆ, -31 kg ಅಂತ ಬರ್ಕೋಬೇಕು. ಸೊ ಬಟ್ ನಂಬರ್ ಆಫ್ ದಿ ಎಲೆಕ್ಟ್ರಾನ್ಸ್ ಎಷ್ಟಿದೆ, ನಂಬರ್ ಆಫ್ ದಿ ಎಲೆಕ್ಟ್ರಾನ್ಸ್ 1.87 ಇದೆ. ಸೊ ಇಷ್ಟು ಎಲೆಕ್ಟ್ರಾನ್ ಜೊತೆ ಇಷ್ಟು ಒಂದೊಂದ್ರದ್ದು ಎಲೆಕ್ಟ್ರಾನ್ ಎಷ್ಟು 9.1. ಸೊ ಅಲ್ಲಿ ಎಲೆಕ್ಟ್ರಾನ್ ಎಮಿಟ್ ಆಗ್ತಾಯಿದೆ ಅಂದರೆ ಅದ್ರ ಜೊತೆ ಅದರದ್ದು ಮಾಸ್ ಕೂಡ ಎಮಿಟ್ ಆಗುತ್ತೆ. ಸೊ ಒಂದು ಎಲೆಕ್ಟ್ರಾನಿಗೆ 9.1 ಆದರೆ 8.75ಗೆ ಎಷ್ಟು ಅಂತ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಆವಾಗ ಮಾಸ್ ಟ್ರಾನ್ಸ್ಫರ್ಡ್, ಟೋಟಲ್ ಮಾಸ್ ಟ್ರಾನ್ಸ್ಫರ್ ಎಷ್ಟಾಗುತ್ತೆ ಅಂತ ಬರೆದ್ರೆ ಟು ಪಾಲಿಥಿನ್ ಎಷ್ಟು ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಫಸ್ಟ್ ನಂಬರ್ ಎಷ್ಟಿದೆ 1.875 ಇಂಟು 10⁻12 ಇಂಟು 9.1 ಇಂಟು 10⁻⁻31. ಸಮ್ಟೈಮ್ಸ್ 9 ಅಂತಲೂ ತೊಗೋತಾರೆ, ನೋಡ್ಕೊಳ್ಳಿ. ಓಕೆನಾ. ಫೈನಲ್ ಆನ್ಸರ್ 1.687 ಇಂಟು 10⁻⁻18 kg. ಇಷ್ಟು ಮಾಸ್ ನಮಗಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಒಂದು ಎಲೆಕ್ಟ್ರಾನಿಗೆ 9.1 ಮಾಸ್ ಇತ್ತು ಅಂದರೆ ಅಂಥದ್ದು ಎಷ್ಟು ಎಲೆಕ್ಟ್ರಾನ್ ಹೋಗಿದೆ, ಟ್ರಾನ್ಸ್ಫರ್ ಆಗಿದೆ 1.87. ಸೊ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ವಿ ಆರ್ ಗೆಟ್ಟಿಂಗ್ ದ ಟೋಟಲ್ ಮಾಸ್ ಟ್ರಾನ್ಸ್ಫರ್ ಟು ದ ಪಾಲಿಥಿನ್ ಸಿಗುತ್ತೆ. ಫೈನ್ ಟೋಟಲ್ ಮಾಸ್ ಎಷ್ಟು 1.687 ಇಂಟು 10⁻⁻18 kg ಬಿಕಾಸ್ ಟ್ರಾನ್ಸ್ಫರ್ ಆಗಿರೋದು ಮಾಸ್. ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ with dipole moment, electric field of magnitude 5 into 10⁴ Newton per coulomb. So calculate the magnitude of the torque acting on the dipole. ಸೊ ಅಲ್ಲಿ ನಾವು ಇಲ್ಲಿ ಆ್ಯಂಗಲ್ θ ಬಿಟ್ಟಿದ್ದಾರೆ, 30 ಡಿಗ್ರಿ ಅಂತ ಕೊಡ್ತಾರೆ. ಸೊ ನನಗಿಲ್ಲಿ ಆ್ಯಂಗಲ್ ಇದೆ, ನೆಕ್ಸ್ಟ್ ಏನಿದೆ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಡೈಪೋಲ್ ಮೊಮೆಂಟ್ ಎಷ್ಟಿದೆ ಅಂದರೆ 4 into 10⁻⁻9 ಕೂಲಮ್ ಮೀಟರ್. ಸೊ ನಾನಿಲ್ಲಿ ಮಿಸ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಡೈಪೋಲ್ ಮೊಮೆಂಟ್ ಎಷ್ಟಿದೆ ಅಂದರೆ P ಬಾರ್ = 4 into 10⁻⁻9 ಕೂಲಮ್ ಮೀಟರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ, ಎಲೆಕ್ಟ್ರಿಕ್ ಫೀಲ್ಡು 5 into 10⁴ ನ್ಯೂಟನ್ ಪರ್ ಕೂಲಮ್. ಆ್ಯಂಗಲ್ θ ಅವರೇ ಕೊಡ್ತಾರೆ, ಈಸ್ ಅಲೈನ್ಡ್ ಅಂತ ಕೊಟ್ಟು 30 ಡಿಗ್ರಿ ಕೊಡ್ತಾರೆ. ಸೊ ಟಾರ್ಕನ್ನು ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ.
ಓಕೆನಾ. ಸೊ ಡೈಪೋಲ್ ಮೂಮೆಂಟ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಆ್ಯಂಗಲ್ ಥೀಟಾ 30 ಡಿಗ್ರಿ ಇದೆ. ಸೊ ಟಾರ್ಕನ್ನು ಫೈಂಡ್ ಔಟ್ ಮಾಡಿ. ವಿ ನೋ ದಟ್ ಗೊತ್ತಿದೆ ನಮಗೆ ಟಾರ್ಕ್ ಫಾರ್ಮುಲಾ ಟೌ ಈಸ್ ಈಕ್ವಲ್ ಟು ಪಿ ಸೈನ್ ಥೀಟಾ. ಬೇಸಿಕಲಿ ಇನ್ ವೆಕ್ಟರ್ ಫಾರ್ಮ್ ಟಾರ್ಕ್ ಈಸ್ ಈಕ್ವಲ್ ಟು ಪಿ ಕ್ರಾಸ್ ಇ ಬಾರ್. ಸೊ ಅಲ್ಲಿ ಕ್ರಾಸ್ ಅಂತ ಬಂದರೆ ನಮಗೆ ಗೊತ್ತಾಗ್ತಿದೆ ಸೈನ್ ಥೀಟಾ ಅಂತ ಹೇಳಿದ್ವಿ. ಓಕೆ, ದೇರ್ಫೋರ್ ಟಾರ್ಕನ್ನು ಫೈಂಡ್ ಔಟ್ ಮಾಡಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ 4 × 10⁻⁻9. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 5 × 10⁻⁴ ಇಂಟು ಸೈನ್ ಥೀಟಾ ಈಸ್ 30 ಡಿಗ್ರಿ. ಸೊ ನೆಕ್ಸ್ಟ್ ಸ್ಟೆಪ್ ಈಸ್ 4 × 10⁻⁻9, 5 × 10⁻+4. What is the value of sin 30? The sin 30 value is 1/2. ಸೊ ನಮಗೆ ಏನು ಕ್ಯಾನ್ಸಲ್ ಆಗುತ್ತೆ, 2 1s 2 2s 4. ಸೊ ಫೈನಲಿ ಎಷ್ಟು ಸಿಗುತ್ತೆ ನಮಗೆ ಅಂದರೆ, ಈಗ ಇಲ್ಲಿ 2 ಹೋಯಿತು, 2 5s 10 ಆಯಿತು. 10 × 10⁻⁴ ನೆನ್ಪಿಟ್ಕೊಳ್ಳಿ, 2 1s 2 2s ಕ್ಯಾನ್ಸಲ್ ಮಾಡಿದೆ. ಸೊ ಇಲ್ಲಿ 2 ಉಳಿತು. 2 × 5 is 10. ಸೊ ಹಿಯರ್ 10⁻⁻9 + 4. 9ಅಲ್ಲಿ 4 ಹೋದರೆ 5, ಬಟ್ ಮೈನಸ್ ಇದೆ. ಓಕೆ, ಇದನ್ನು ಹಾಗೆ ಇಡೋಂಗಿಲ್ಲ. ಸೊ ಇಲ್ಲಿ ಏನಿಲ್ಲ ಅಂದರೆ 10⁻1 ಅಂತಿರುತ್ತಲ್ವ, ಇಲ್ಲಿ ಏನಿಲ್ಲ ಅಂದರೆ ಏನಿರುತ್ತೆ, 1 ಇರುತ್ತೆ. ಇಂಟು 10⁻⁻5 ಇದು +1, ಯಾಕಂದರೆ ನಮಗೆ ಅಲ್ಲಿ ಏನಿಲ್ಲ ಅಂದರೆ ಯೂನಿಟ್ ಪಾಸಿಟಿವ್ ಅಂತಿರುತ್ತೆ. +1 - 5 ಈಸ್ 10⁻⁻4 ಬಿಕಾಸ್ ಗ್ರೇಟರ್ ನಂಬರ್ ಯಾವುದಕ್ಕಿದೆ, 5ಗಿದೆ. ಓಕೆನಾ. ಸೊ ಟಾರ್ಕಿಂದು SI ಯೂನಿಟನ್ನು ಬರೀಬೇಕು. ಟಾರ್ಕ್ ಈಸ್ ಈಕ್ವಲ್ ಟು ಪಿ ಕ್ರಾಸ್ ಇ ಅಲ್ವಾ. ಸೊ ಅದು ಫಾರ್ಮುಲಾ. ಬಟ್ ಟಾರ್ಕ್ ಅಂದರೆ ಏನು, ಬೇಸಿಕಲಿ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಹೇಳಿದ್ವಿ. ಫೋರ್ಸ್ ಅಂದರೆ ನ್ಯೂಟನ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ ಮೀಟರ್. ಸೊ ಇದನ್ನು ಬರೀಬೇಕು. ಯೂಶ್ವಲಿ ಎಲ್ಲರೂ ಫಾರ್ಮುಲಾ ಕನ್ಫ್ಯೂಷನ್ ಮಾಡ್ಕೋತಾರೆ. ಸೊ ಫಾರ್ಮುಲಾ ಡೈಪೋಲ್ ಮೂಮೆಂಟ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಬರೆಯೋಕ್ಕೆ ಹೋಗ್ತಾರೆ. ಬಟ್ ನಮಗೆ ಫಸ್ಟ್ ಬೇಸಿಕಲಿ ಡೆಫಿನೇಷನ್ ಏನಿದೆ, ಟಾರ್ಕ್ ಅಂದರೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತಿರೋದ್ರಿಂದ ನ್ಯೂಟನ್ ಇಂಟು ಮೀಟರ್ ಅಂತ ಬರಿಬೇಕು. ಓಕೆನಾ. ಡೈಪೋಲ್ ಮೂಮೆಂಟ್ ಅವ್ರು ಕೊಡ್ತಾರೆ 4 × 10⁻⁻9 ಕೂಲಮ್ ಮೀಟರ್ ಅಂತಿದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ, 5 × 10⁻⁴ ನ್ಯೂಟನ್ ಕೂಲಂಬ್ ಇದೆ. ಆ್ಯಂಗಲ್ ಥೀಟಾ ಡಿಗ್ರಿನ ಅವರು ಕೊಡ್ತಾರೆ 30 ಡಿಗ್ರಿ. ಸಮ್ಟೈಮ್ಸ್ 60 ಅಂತ ಕೊಟ್ಟರೆ √3/2 ಹಾಕೋಬೇಕು, ಯಾಕಂದರೆ sin 60 ಈಸ್ √3/2. ಸಮ್ಟೈಮ್ಸ್ 45 ಅಂತ ಕೊಟ್ಟರೆ 1/√2 ಅಂತ ಹಾಕೋಬೇಕು. ಸೊ ಅವ್ರು ಥೀಟಾ ಏನು ಕೊಡ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡು. ಸೊ ಅವಾಗ ನಮಗೆ ಈಕ್ವೇಷನ್ ಏನು ಬರ್ತು, ಟಾರ್ಕ್ ಈಸ್ ಈಕ್ವಲ್ ಟು ಪಿ ಸೈನ್ ಥೀಟಾ. ದ ವ್ಯಾಲ್ಯೂ ಆಫ್ ಪಿ ಈಸ್ 4 × 10⁻⁻9. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 5 × 10⁻⁴ sin 30. ಓಕೆ, ಇಲ್ಲಿ sin 30 ವ್ಯಾಲ್ಯೂ ಈಸ್ 1/2. 2 1s 2 2s. ಸೊ 2 × 5 ಈಸ್ 10. ಇಲ್ಲೇ ಮಾಡ್ಕೋಬೋದು ನೀವು, ವಿತೌಟ್ ಕ್ಯಾಲ್ಸಿನೇ ಮಾಡ್ಬೋದು ಇದನ್ನು. ಇಲ್ಲಿ 10⁻⁻9 ಇದೆ, +4 ಇದೆ. ಇಲ್ಲಿ -5 ಆಗುತ್ತೆ. 9ಅಲ್ಲಿ 4 ಹೋದರೆ 5. ಸೊ ಗ್ರೇಟರ್ ಯಾವುದಿದೆ, ಮೈನಸ್ಸಿಗಿದೆ. ಹಾಗಾಗಿ ಅವಾಗ ನಮಗೆ ಫೈನಲಿ -5. ಬಟ್ ಹಿಯರ್ ಇಲ್ಲಿ ಏನಿಲ್ಲ ಅಂದರೆ +1 ಅಂತ ಇರುತ್ತೆ, 10 ಅಂತಿದೆಯಲ್ಲ ಅಲ್ಲಿ. ಓಕೆ, ಇಲ್ಲಿ -5 + 1 ಈಸ್ -4. ದ SI ಯೂನಿಟ್ ಫಾರ್ ಟಾರ್ಕ್ ಈಸ್ ನ್ಯೂಟನ್ ಮೀಟರ್. ಸೊ ಟಾರ್ಕ್ ಅಂತ ಕಾನ್ಸೆಪ್ಟ್ ಬಂದ ತಕ್ಷಣ ಇದೇ ಫಾರ್ಮುಲಾನಲ್ಲಿ ಯೂಸ್ ಮಾಡಬೇಕು. ಓಕೆನಾ. ಸೊ ನಮಗೆ ಟಾರ್ಕ್ ಅಂದರೆ ನಾನು ನಿಮಗೆ ಬೇಸಿಕಲಿ ಹೇಳಿದ್ದೀನಿ, ಯಾವುದೇ ಒಂದು ಡೈಪೋಲನ್ನು ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟರೆ ಇದು ಡೈಪೋಲ್, ಇದು ಎಲೆಕ್ಟ್ರಿಕ್ ಫೀಲ್ಡ್. ಅದಕ್ಕೆ ಅವರು ಪಿ ಮತ್ತು ಇ ಎರಡು ಕೊಟ್ಟಿರ್ತಾರೆ. ಯಾಕಂದರೆ ಒಂದು +q ಇರುತ್ತೆ, ಒಂದು -q ಇರುತ್ತೆ. ಅಲ್ಲೇನಾಗುತ್ತೆ, ಕಪಲ್ಲಾಗಿ ಆ್ಯಕ್ಟ್ ಮಾಡುತ್ತೆ. ಕಪಲ್ಸ್ ಅಂದರೆ ಗೊತ್ತಿದೆಯಲ್ಲ, ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಅಂತ. ದೇ ಆರ್ ಸಪ್ರೇಟೆಡ್ ಬೈ ಸಮ್ ಡಿಸ್ಟೆನ್ಸ್. ಒಂದು ಫೋರ್ಸ್ ಅಪ್ ಹೋಗುತ್ತೆ, ಒಂದು ಫೋರ್ಸ್ ಡೌನ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಈ ಥರ ಡೈಪೋಲನ್ನು ಇಟ್ಟಾಗ ಅದೇನಾಗುತ್ತೆ, ಹಿಂಗೆ ರೊಟೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಡಿಗ್ರಿ ಇಟ್ಟಿದ್ದಾರೆ ಅಂದರೆ ಒಂದು 30 ಡಿಗ್ರಿಲಿ ಇಟ್ಟಿದ್ದಾರೆ. ಯಾವುದಕ್ಕೆ, ಫೀಲ್ಡಿಗೆ ಒಂದು 30 ಡಿಗ್ರಿ ಬರೋಂಗೆ ಇಟ್ಟಿರ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಟಾರ್ಕ್ ಅಂದ ತಕ್ಷಣ ಇ ಪಿ ಇ ಸೈನ್ ಥೀಟಾ. ಓಕೆ, ಬಿಕಾಸ್ ಆಫ್ ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಇರೋದ್ರಿಂದ. ಡಾಟ್ ಪ್ರಾಡಕ್ಟ್ ಇತ್ತು ಅಂದರೆ ನಾವಲ್ಲಿ ಕಾಸ್ ಥೀಟಾ ಅಂತ ಬರಿಬೋದಾಗಿತ್ತು. ಓಕೆನಾ, ಅಂಡರ್ಸ್ಟ್ಯಾಂಡ್? ಓಕೆ, ಥ್ಯಾಂಕ್ ಯು.